ವೀಕ್ಷಕರೇ, ಅದು 2011 ಏಪ್ರಿಲ್ 11ನೇ ತಾರೀಕು ರಾತ್ರಿ ಸುಮಾರು 11ರ ಸಮಯ. ಎಂದಿನಂತೆ ಅವತ್ತು ಕೂಡ ಲಕ್ನೋದಿಂದ ದೆಹಲಿಗೆ ಹೊರಡುವಂತ ಪದ್ಮಾವತಿ ಎಕ್ಸ್‌ಪ್ರೆಸ್‌ನ ರೈಲು 10 ಹಲವು ಕನಸು ಆಕಾಂಕ್ಷೆಗಳನ್ನ ಇಟ್ಕೊಂಡು ಪ್ರಯಾಣ ಮಾಡ್ತಿದ್ದಂತ ಸಾವಿರಾರು ಯಾತ್ರಿಕರನ್ನ ಹೊತ್ತು ಹೊರಟಿತ್ತು. ಅದು ಲಕ್ನೋ ಜಂಕ್ಷನ್ ಇಂದ ಹೊರಟು ಅರ್ಧ ಗಂಟೆ ಸಮಯ ಆಗಿತ್ತು. ರೈಲಿನ ಬೋಗಿಗಳ ಲೈಟ್ಗಳೆಲ್ಲ ಆಫ್ ಆಗಿದ್ವು. ರೈಲು ಮೌನವಾಗಿ ದಡಬಡ ಸದ್ದನ್ನ ಮಾಡ್ತಾ ಆ ರಾತ್ರಿಯಲ್ಲಿ ಸಾಕ್ತಿತ್ತು. ರೈಲಿನ ಒಳಗೆ ಪ್ರಯಾಣಿಕರೆಲ್ಲ ನೆಮ್ಮದಿಯಾಗಿ ಪ್ರಯಾಣ ಮಾಡ್ತಾ ನಿದ್ರೆಗೆ ಜಾರಿದ್ರು. ಈ ರೀತಿ ಇರುವಾಗ ಆ ರಾತ್ರಿ ಅದರ ಒಳಗೆ ಇದ್ದಂತ ಒಬ್ಬ ಯುವತಿಗೆ ಮಾತ್ರ ಆಕೆಯ ಬದುಕು ಕರಾಳ ರಾತ್ರಿಯಾಗಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ರಾತ್ರಿ ಆ ಯುವತಿಗೆ ಎಷ್ಟು ಘೋರವಾಗಿತ್ತು ಅಂದ್ರೆ ಇದಕ್ಕಿಂತ ಸಾಯುವುದೇ ಎಷ್ಟೋ ಉತ್ತಮ ಎನಿಸುವಂತ ಒಂದು ವೇದನೆಯನ್ನ ಆಕೆಯಲ್ಲಿ ಅನುಭವಿಸಿದ್ಲು. ಮಾತುಗಳಲ್ಲಿ ವಿವರಿಸಲಾಗದಂತ ಅಂತ ನೋವನ್ನ ಅನುಭವಿಸಿದಂತ ಆ ಯುವತಿ ಯಾರು? ಆಕೆ ಅವತ್ತು ಎದುರಿಸಿದಂತ ಆ ಭೀಕರ ಸಂಕಷ್ಟ ಆದ್ರೂ ಏನು? ಆಕೆಗೆ ಮುಂದೇನಾಯ್ತು? ವೀಕ್ಷಕರೇ, ಈಕೆಯ ದಾರುಣಮಯ ಕಥೆಯನ್ನು ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಉಸಿರನ್ನ ಬಿಗಿ ಹಿಡಿಯೋದು ಖಚಿತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೈ ನವೆರಳಿಸುವಂತ ಈ ಇಡೀ ಘಟನೆ ಬಗ್ಗೆ ಸವಿವರವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಅವತ್ತು ಪದ್ಮಾವತಿ ಎಕ್ಸ್‌ಪ್ರೆಸ್ ಲಕ್ನೋದಿಂದ ದೆಹಲಿ ಕಡೆ ಹೊರಟು ಅರ್ಧ ಗಂಟೆ ಆಗಿತ್ತು. ಅವತ್ತು ಅದರಲ್ಲಿ ಪ್ರಯಾಣ ಮಾಡ್ತಿದ್ದಂಥ ಸಾವಿರಾರು ಯಾತ್ರಿಕರ ಪೈಕಿ 22 ವರ್ಷ ವಯಸ್ಸಿನ ಅರುಣಿಮಾ ಸಿನ್ಹಾ ಎಂಬುವರು ಕೂಡ ಒಬ್ಬರಾಗಿದ್ದರು. ಆಕೆ ಇದ್ದ ಬೋಗಿಯಲ್ಲಿ 50 ಜನರಿಗೂ ಹೆಚ್ಚಿನ ಪ್ರಯಾಣಿಕರಿದ್ರು. ಅವ್ರ ಪೈಕಿ ಅರುಣಿಮಾ ತಾನು ಯಾವುದೇ ಸ್ನೇಹಿತರು ಅಥವಾ ಪರಿಚಿತರು ಇಲ್ಲದೆ ಒಬ್ಬಂಟಿಯಾಗಿ ಅವ್ರ ಮಧ್ಯ ಪ್ರಯಾಣ ಮಾಡ್ತಿದ್ರು. ಆಕೆ ಜೊತೆ ಅವತ್ತು ದುರಾದೃಷ್ಟವಶಾತ್ ಯಾರೂ ಕೂಡ ಬಂದಿರಲಿಲ್ಲ. ಹಾಗಂತ ಅರುಣಿಮಾ ಆ ರಾತ್ರಿ ಹೊತ್ತಲ್ಲಿ ಯಾವ ಕಾರಣಕ್ಕೂ ಅಲ್ಲಿ ಹೆದರಲಿಲ್ಲ. ಅಲ್ಲಿದ್ದವರು ಕೂಡ ತಮ್ಮ ಬಂಧು ಬಾಂಧವರು ಹಾಗೂ ಗೆಳೆಯರ ಜೊತೆ ಇದ್ದಿದ್ರಿಂದ ಅರುಣಿಮಾ ಅಲ್ಲಿ ಯಾರಿಗೂ ಹೆದರುವಂತ ಅಗತ್ಯ ಇರಲಿಲ್ಲ. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಯಾವ ಹೆಣ್ಣು ಕೂಡ ರಾತ್ರಿ ಒಬ್ಬಂಟಿಯಾಗಿ ಪ್ರಯಾಣ ಮಾಡೋದು ಯಾವ ಕಾರಣಕ್ಕೂ ಸೇಫ್ ಅಲ್ಲ ಎಂಬುದನ್ನು ನಾವು ಅನೇಕ ದುರ್ಘಟನೆಗಳಿಂದ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಅಪಾಯ ಎದುರಾದಾಗ ಇಲ್ಲಿ ಯಾರು ಕೂಡ ನಮ್ಮವರಲ್ಲ ಹಾಗೂ ಯಾರು ಕೂಡ ನಮ್ಮ ನೆರವಿಗೆ ಬರೋದು ಇಲ್ಲವೆಂಬ ಸತ್ಯದ ಅಂದಾಜು ಅರುಣಿಮಾಗೆ ಇರಲಿಲ್ಲ. ಆಕೆ ತನ್ನ ಸುತ್ತ ಇರೋರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ತಾನು ನಿದ್ರೆಗೆ ಜಾರಿದ್ಲು. ಆಕೆ ಮಲಗಿದ್ದಾಗ ಆಕೆ ಇದ್ದಂತ ಬೋಗಿಯೊಳಗೆ 4 ಅಪರಿಚಿತರು ನುಗ್ತಾರೆ. ಅವರೆಲ್ಲ ಲೋಕಲ್ ಏರಿಯಾದ ರಾಬರ್ಗಳಾಗಿದ್ರು. ಅವರು ಮಲಗಿದವರಿಗೆಲ್ಲ ಚಾಕುವನ್ನ ತೋರಿಸಿ ಬೆದರಿಸ್ತಾ ಅವ್ರ ಬಳಿ ಇದ್ದಂತ ನಗದು, ಮೊಬೈಲ್ ಹಾಗೂ ಇತರ ವಸ್ತುಗಳನ್ನ ದೋಚೋದಕ್ಕೆ ಶುರು ಮಾಡಿದ್ರು. ಆ ರೀತಿ ಮಾಡ್ತಾ ಅವರು ಮಲಗಿದಂತ ಅರುಣಿಮಾಳ ಬಳಿಗೆ ಬಂದಿದ್ರು. ಅರುಣಿಮಾ ತಾನು ಧರಿಸಿದಂತ ಬಂಗಾರದ ಚೈನ್ನ ಮೇಲೆ ಅವರ ಕಣ್ಣು ಬಿದ್ದಿತ್ತು. ಅದನ್ನ ಕಂಡವರೇ ಅವರು ಮಲಗಿದಂತ ಆಕೆಯನ್ನು ಹೊಡೆದು ಎಬ್ಬಿಸಿ ಅದನ್ನ ಕೊಡುವಂತೆ ಒತ್ತಾಯ ಮಾಡ್ತಾರೆ. ನಿದ್ರೆಯ ಮಂಪರ್ನಲ್ಲಿ ಇದ್ದಂತ ಅರುಣಿಮಾಗೆ ಅಲ್ಲೇನ್ ನಡೆದಿದೆ ಎಂಬುದರ ಅಂದಾಜು ಸಿಗೋದಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆಕೆ ಎದ್ದವಳೆ ಅವರನ್ನ ನೋಡಿ ಭಯದಿಂದ ಕಂಪಿಸಲು ಶುರು ಮಾಡ್ತಾಳೆ. ಆಕೆ ಮೊದಲು ಗೊಂದಲಕ್ಕೆ ಒಳಗಾದ್ರೂ ಕೂಡ ನಂತರ ಬಂದಿರೋರು ಕಳ್ಳರು ಹಾಗೂ ಅವರು ತನ್ನ ಗೋಲ್ಡ್ ಚೈನ್ ದೋಚೋದಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದಾಗ ಅದನ್ನ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡದಂತ ಅರುಣಿಮಾ ಅವ್ರ ಜೊತೆ ಪ್ರತಿಭಟಿಸೋದಕ್ಕೆ ಫೈಟ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಆ ಬಂಗಾರದ ಚೈನ್ ಅನ್ನ ಆಕೆಗೆ ಅವರ ತಾಯಿ ಉಡುಗೊರೆಯಾಗಿ ಕೊಟ್ಟಿದ್ರು. ಅದನ್ನ ಕಳೆದುಕೊಳ್ಳೋದಕ್ಕೆ ಮನ್ಸಿರದಂತ ಅರುಣಿಮಾ ಆ ಸರಿ ಹೊತ್ನಲ್ಲಿ ಆ 4 ಕಳ್ಳರ ಜೊತೆ ಏಕಾಂಗಿಯಾಗಿ ನಿಂತು ಹೋರಾಟವನ್ನ ಮಾಡಿದ್ಲು. ಆದರೆ ಆ 4 ಆಕೆಯ ಕೈಕಾಲುಗಳನ್ನ ಬಿಗಿಯಾಗಿ ಹಿಡಿದು ಆಕೆಯ ಕತ್ತಲ್ಲಿ ಇದ್ದಂತ ಚೈನ್ ಅನ್ನ ಬಲವಂತವಾಗಿ ಕಿತ್ಕೊಂಡ್ರು. ಚೈನ್ ಕಸಿದ ಬಳಿಕ ಆ 4 ಮೃಗಗಳು ಸ್ವಲ್ಪ ಕೂಡ ಕರುಣೆ ಇಲ್ಲದೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದಂತ ರೈಲಿನಿಂದ ಆಕೆಯನ್ನ ಎತ್ತಿ ಹೊರಗಡೆ ಬಿಸಾಕಿದ್ರು. ಆ ಒಂದು ಸಮಯದಲ್ಲಿ ಅದೇ ಬೋಗಿಯಲ್ಲಿ ಇದ್ದಂತ ಇತರೆ 50 ಜನ ಆ 4 ಖದೀಮರನ್ನ ಮನ್ಸ್ ಮಾಡಿದ್ರೆ ಹೆದರಿಸಿ ಓಡಿಸಬಹುದಿತ್ತು. ಆದರೆ ನಮ್ಮಲ್ಲಿ ಈ ರೀತಿ ಜನ ಇಂಥ ಕ್ರಿಮಿಗಳ ವಿರುದ್ಧ ಎಲ್ಲ ಸಮಯದಲ್ಲೂ ಕೂಡ ತಿರುಗಿ ನಿಂತಿದ್ರೆ ಇಲ್ಲಿ ಇಂಥ ಎಷ್ಟೋ ಅನ್ಯಾಯಗಳು ನಡೀತಾನೆ ಇರಲಿಲ್ಲ. ಹಗಲ ಹೊತ್ತಲ್ಲಿ ಕಣ್ಮುಂದೆನೆ ತಪ್ಪು ನಡೆದರೂ ಕೂಡ ಜಾಣ ಕುರುಡನ್ನ ತೋರುವಂತ ಜನರಿರುವಂತ ಸಮಾಜ ನಮ್ದು. ಹೀಗಿದ್ದಾಗ ಈ ರಾತ್ರಿಯ ಸಮಯದಲ್ಲಿ ಯಾರ್ತಾನೆ ಆಕೆಯ ಸಹಾಯಕ್ಕೆ ಮುನ್ನುಗ್ಗೋದಿಕ್ಕೆ ಸಾಧ್ಯ? ಇದೇ ಒಂದು ಧೈರ್ಯದಿಂದ ಅರುಣಿಮಾರನ್ನ ಆ ದಾಂಡಿಗರು ದೌರ್ಜನ್ಯದಿಂದ ಚಲಿಸುವ ಟ್ರೈನಿಂದ ಆಚೆಗೆ ಬಿಸಾಕಿದ್ರು. ಆಗ್ಲೇ ಹೇಳಿದಂತೆ ಕೆಳಗೆ ಬಿದ್ದಂತ ಅರುಣಿಮಾ ಅನುಭವಿಸಿದಂತ ವೇದನೆ ಅಷ್ಟಿಷ್ಟಲ್ಲ. ಆ ಒಂದು ಸ್ಥಿತಿಯ ಬದಲು ಆಕೆಗೆ ಸಾಯುವುದೇ ಉತ್ತಮವಾದಂತ ಆಯ್ಕೆಯಾಗಿತ್ತು. ಅಷ್ಟು ಸ್ಪೀಡಾಗಿ ಚಲಿಸುವಂತ ರೈಲಿಂದ ಕೆಳಗೆ ಬಿದ್ದಂತ ಯಾರೇ ಆಗಲಿ ಮೈ ಮೂಳೆ ಮುರಿದುಕೊಂಡು ಅವಸ್ಥೆಯನ್ನ ಪಡ್ತಾರೆ, ಇಲ್ಲವೇ ಅವ್ರಿಗೆ ಬಿದ್ದಂತ ರಭಸಕ್ಕೆ ಜೀವನಿ ಹಾರ್ ಹೋಗಬಹುದು. ಆದ್ರೆ ಅರುಣಿಮಾಗೆ ಹೀಗಾಗ್ಲಿಲ್ಲ. ಅವರು ಕೆಳಗೆ ಬಿದ್ದು ಅದರ ಪಕ್ಕದ ಹಳಿ ಮೇಲೆ ಬೀಳ್ತಾರೆ. ದುರ್ದೈವವಶಾತ್ ಅದೇ ಒಂದು ಸಮಯದಲ್ಲಿ ಪಕ್ಕದ ಹಳಿ ಮೇಲೆ ವಿರುದ್ಧ ದಿಕ್ಕಿನಿಂದ ಅಷ್ಟೇ ವೇಗದಲ್ಲಿ ಇನ್ನೊಂದು ಟ್ರೈನ್ ಚಲಿಸಿ ಬರ್ತಿತ್ತು. ಆ ರೈಲಿನ ಕೆಳಗೆ ಬಿದ್ದಿದ್ದಂತ ಅರುಣಿಮಾರಿಗೆ ಆ ಒಂದು ರೈಲು ಡ್ಯಾಶ್ ಹೊಡೆದಿತ್ತು. ಆಕೆ ಆ ಶಾಕ್ಗೆ ಮೂರ್ಛೆ ಹೋಗಿದ್ಲು. ಪ್ರಜ್ಞೆ ಬಂದಾಗ ಕಣ್ಣನ್ನು ಬಿಟ್ಟು ಸುತ್ತಮುತ್ತ ನೋಡದಂತ ಅರುಣಿಮಾಗೆ ತಾನೆಲ್ಲಿದ್ದೇನೆಂತ ಗೊತ್ತಾಗ್ಲಿಲ್ಲ. ಆಕೆ ಮೇಲೆ ಏಳೋದಕ್ಕೆ ಪ್ರಯತ್ನ ಪಟ್ಟಾಗ 1 ಇಂಚು ಕೂಡ ಅಲ್ಲಿಂದ ಕದಲಲು ಆಗ್ಲಿಲ್ಲ. ಯಾಕೆಂತ ಸುತ್ತಲೂ ನೋಡಿದಾಗ ಆಕೆಯ ಎಡಗಾಲು ಮೊಣಕಾಲಿಂದ ಪೂರ್ತಿಯಾಗಿ ಕಟ್ಟಾಗಿದ್ದು ಅವರ ಗಮನಕ್ಕೆ ಬಂದಿತ್ತು.
ವಿರುದ್ಧ ದಿಕ್ಕಿನಿಂದ ಬರ್ತಿದ್ದಂಥ ರೈಲಿನ ಕೆಳಗೆ ಸಿಲುಕಿದಂಥ ಅವರ ಎಡಗಾಲು ತುಂಡಾಗಿ ಹೋಗಿತ್ತು. ತನ್ನ ಕಾಲು ತುಂಡದ ಬಗ್ಗೆ ಗೊತ್ತಾದಂಥ ಅರುಣಿಮಾರ ಸ್ಥಿತಿ ಹೇಗಾಗಿರ್ಬೇಡ ಅಂತ ಸುಮ್ಮನೆ ಯೋಚಿಸ್ ನೋಡಿ. ಇದೆಲ್ಲ ಅಲ್ಲಿ ಅವತ್ತು ಕೆಲವೇ ಸೆಕೆಂಡ್ಗಳಲ್ಲಿ ನಡೆದು ಹೋಗಿತ್ತು. 5 ನಿಮಿಷಗಳ ಮುನ್ನ ಅರುಣಿಮಾ ರೈಲಿನ ಬೋಗಿಯಲ್ಲಿ ತನ್ನಷ್ಟಕ್ಕೆ ತಾನು ನೆಮ್ಮದಿಯಿಂದ ಮಲಗಿದ್ರು. ಆದರೆ ಈಗ ಅವರ ಕಾಲೇ ಕಟ್ ಆಗುವಂಥ ದುರ್ಘಟನೆ ಜರುಗಿ ಹೋಗಿತ್ತು. ಕೇವಲ 5 ನಿಮಿಷದಲ್ಲಿ ತನ್ನ ಬದುಕು ಈ ರೀತಿ ರಿಪೇರಿ ಮಾಡಿಕೊಳ್ಳಲಾಗದಷ್ಟು ಜಖಮಾಗುತ್ತೆ ಅಂತ ಆಕೆ ಊಹೆ ಕೂಡ ಮಾಡಿರಲಿಲ್ಲ. ಅವ್ರಿಗೆ ತಲೆ ಹಾಗೂ ಕಣ್ಣಿನ ಹೊರತಾಗಿ ಆಗ ತನ್ನ ದೇಹದ ಯಾವ ಭಾಗವನ್ನು ಕೂಡ ಅಲುಗಾಡಿಸೋದಕ್ಕೆ ಆಗ್ತಿರ್ಲಿಲ್ಲ. ನಿಧಾನವಾಗಿ ತಮ್ಮಲ್ಲಿದ್ದಂಥ ಶಕ್ತಿಯನ್ನೆಲ್ಲ ಒಟ್ಗೂಡಿಸಿ ಚೆಲ್ಸಿದಾಗ ಸುತ್ತಲೂ ನೋಡೋದಕ್ಕೆ ಅವರು ಶುರು ಮಾಡಿದ್ರು. ಕಟ್ಟಾದಂಥ ತಮ್ಮ ಕಾಲನ್ನು ಹುಡುಕಲು ಶುರು ಮಾಡಿದ್ರು. ದೂರದಲ್ಲಿ ಒಂದು ಕಡೆ ಅವರ ಕತ್ತರಿಸಲ್ಪಟ್ಟಂಥ ಕಾಲು ಪತ್ತೆಯಾಗಿತ್ತು. ಅದು ಕಟ್ಟಾದಂಥ ಸ್ವಲ್ಪ ಹೊತ್ತಿನವರೆಗೂ ಆ ನೋವಿನ ಅನುಭವ ಅವರಿಗೆ ಗೊತ್ತಾಗಿರಲ್ಲ. ಅವರ ದೇಹ ಹಾಗೂ ಬುದ್ಧಿ ಆ ಒಂದು ಶಾಕ್ನಿಂದ ತಟಸ್ಥವಾಗಿತ್ತು. ಆದರೆ ಇದೆಲ್ಲ ಆಗಿ ಸ್ವಲ್ಪ ಹೊತ್ತಿನ ಬಳಿಕ ಆ ನೋವು ಅವರಿಗೆ ಯಮಯಾತನೆಯನ್ನು ಕೊಡೋದಕ್ಕೆ ಶುರು ಮಾಡಿತ್ತು. ಈ ಕಗ್ಗತ್ತಲಲ್ಲಿ ಆ ನಿರ್ಜನ ಸ್ಥಳದಲ್ಲಿ ಅವರಿಗೆ ಸಹಾಯ ಮಾಡೋರು ಯಾರೂ ಇರಲಿಲ್ಲ. ನೋವನ್ನು ತಾಳಲಾರದೆ ಅರುಣಿಮಾ ಸಹಾಯಕ್ಕಾಗಿ ಕೂಗೋದಿಕ್ಕೆ ಶುರು ಮಾಡಿದ್ರು. ಅವರು ಕೂಗುವಾಗ ಇತ್ತ ಕತ್ತರಿಸಲ್ಪಟ್ಟಂತ ಅವರ ಕಾಲಿನಿಂದ ರಕ್ತ ಧಾರಾಕಾರವಾಗಿ ಸುರಿಯೋದಿಕ್ಕೆ ಶುರುವಾಗಿತ್ತು. ಆ ತೀವ್ರವಾದಂಥ ರಕ್ತಸ್ರಾವದಿಂದ ನಲುಗ್ದಂಥ ಅರುಣಿಮಾಗೆ ಈಗ ಅಳೋದಿಕ್ಕೆ ಅಥವಾ ಕೂಗೋದಿಕ್ಕೆ ಶಕ್ತಿ ಇಲ್ಲದಂತಾಗಿತ್ತು. ಈಗ ಅವ್ರ ಕೈಲಿ ಸಾಧ್ಯ ಆಗಿದ್ದು ಒಂದೇನೆ, ಆ ಹಳಿ ಮೇಲೆ ಬಿದ್ದಿದ್ದಂಥ ಅವರ ದೇಹದ ರಕ್ತ ಹಾಗೂ ತುಂಡಾದಂಥ ತನ್ನದೇ ಕಾಲಿನ ಮಾಂಸವನ್ನ ತಿನ್ನೋದಿಕ್ಕೆ ಬಂದಿದ್ದಂಥ ಇಲಿಗಳನ್ನ ನೋಡೋದು. ತನ್ನದೇ ದೇಹದ ಭಾಗವೊಂದನ್ನ ನಿಶಾಚಾರಿಗಳಿಂದ ಭಕ್ಷಣೆಗೆ ಒಳಗಾಗೋದನ್ನ ಕಣ್ಣರೆ ನೋಡಬೇಕಾದಂಥ ಸ್ಥಿತಿ ಎಂಥ ದಾರುಣಮಯ ಅಂತ ನೀವೇ ಊಹೆ ಮಾಡಿ ನೋಡಿ. ಅರುಣಿಮಾಗೆ ಎದ್ದು ಆ ಕಾಲಿನ ಬಳಿ ಹೋಗಲು ಕೂಡ ಶಕ್ತಿ ಇರಲಿಲ್ಲ. ಆಕೆ ಕಷ್ಟಪಟ್ಟು ತೆವಳಲು ಶುರು ಮಾಡಿದ್ಲು. ಅದು ರಾತ್ರಿಯ ಸಮಯ ಬೇರೆ, ಸುತ್ತ ಒಂದು ನರ್ಪಿಳ್ಳೆ ಕೂಡ ಇರಲಿಲ್ಲ. ಇಷ್ಟೆಲ್ಲ ನೋವಿನಲ್ಲಿ ತಾನಿದ್ರೂ ಕೂಡ ಅರುಣಿಮಾ ಎಚ್ಚರ ತಪ್ಪಿರಲಿಲ್ಲ. ಆಕೆ ಆ 2 ರೈಲ್ವೆ ಹಳಿಗಳ ನಡುವಿನ ಸ್ಥಳದಲ್ಲಿ ಇದ್ರು. ಆ ರಾತ್ರಿ ಆ 2 ಹಳಿಗಳ ಮೇಲೆ ಸುಮಾರು 30ರಿಂದ 40 ರೈಲ್ಗಳು ಪಾಸ್ ಆಗಿದ್ವು. ನಿಧಾನವಾಗಿ ಬೆಳಕು ಹರಿಯೋದಿಕ್ಕೆ ಶುರುವಾಗಿತ್ತು. ಆ ರೈಲು ಹಳಿಗಳ ಬಳಿಗೆ ಬೆಳಗಿನ ಶೌಚಕ್ಕೆ ಅಂತ ಬರತೊಡಗಿದಂಥ ಊರ ಜನ ಅರುಣಿಮಾಗೆ ಕಾಣಿಸ್ತಾ ಇದ್ರು. ಅಲ್ಲಿಗೆ ಬಂದಂಥ ಜನರಲ್ಲಿ ಕೆಲವರು ಈ ಅರುಣಿಮಾಳನ್ನ ಗಮನಿಸ್ತಾರೆ. ಆಕೆಯ ಕಾಲು ಕತ್ತರಿಸಿ ದೇಹವೆಲ್ಲ ರಕ್ತಸಿಕ್ತವಾಗಿದ್ದರಿಂದ ಆಕೆ ಬಹುಶಃ ಟ್ರೈನ್ಗೆ ಸಿಲುಕಿ ಸಾವನ್ನಪ್ಪಿರಬಹುದು ಅಂತ ಮೊದಲು ಜನ ಭಾವಿಸಿದ್ರು. ಹತ್ರ ಬಂದಾಗ ಅರುಣಿಮಾ ಕಣ್ಣನ್ನ ಬಿಟ್ಟು ಅವರನ್ನ ನೋಡ್ತಿರೋದು ಗಮನಿಸ್ತಾರೆ. ಆಗ ಆಕೆ ಜೀವಂತವಾಗಿದ್ದಾಳೆ ಅಂತ ಗೊತ್ತಾದಂಥ ಜನ ತಕ್ಷಣ ಆಕೆ ಸಹಾಯಕ್ಕೆ ಮುಂದಾಗ್ತಾರೆ. ಅವತ್ತು ಆಕೆಗೆ ಆ ರೀತಿ ಸಹಾಯ ಮಾಡೋದಕ್ಕೆ ಮುಂದೆ ಬಂದವರಲ್ಲಿ ಪಿಂಟು ಕಶ್ಯಪ್ ಎಂಬುವರು ಪ್ರಮುಖರು. ಅರುಣಿಮಾರನ್ನ ಹತ್ತಿರದ ರೈಲ್ವೆ ಸ್ಟೇಷನ್ಗೆ ಕರೆದೊಯ್ದಾಗ ಅಲ್ಲಿದ್ದ ಅಧಿಕಾರಿಗಳು ಆಕೆ ಸ್ಥಿತಿ ಕಂಡು ಬಹಳ ಕೇರ್ಲೆಸ್ ಆಗಿ ವರ್ತಿಸ್ತಾರೆ. ಇಂಥವೆಲ್ಲ ರೈಲ್ವೆ ಹಳಿಗಳ ಬಳಿ ಬಹುಕಾಮನ್. ಆಕೆ ಸಾಕಷ್ಟು ಜರ್ಜರಿತಳಾಗಿದ್ದಾಳೆ. ಆಕೆ ಬದುಕೋದು ಕೂಡ ಕಷ್ಟ ಅಂತ ಹೇಳಿ ಮನುಷ್ಯತ್ವವನ್ನು ಮರೆತು ಅಸಡ್ಡೆಯನ್ನ ತೋರಿಸ್ತಾರೆ. ಆಗ ಪಿಂಟು ಎಂಬ ವ್ಯಕ್ತಿ ಅವರ ನಿರ್ಲಕ್ಷ್ಯದ ಕಡೆ ಗಮನಿಸಿ ಅರುಣಿಮಾರನ್ನ ಕೂಡಲೇ ಹತ್ತಿರದ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಷ್ಟು ಹೊತ್ತು ಜೀವದ ಹಂಗನ್ನ ತೊರೆದು ಹೋರಾಟ ಮಾಡುತ್ತಿದ್ದಂಥ ಅರುಣಿಮಾಗೆ ಆ ಆಸ್ಪತ್ರೆಯಲ್ಲಿ ಇನ್ನೂ ಹೆಚ್ಚಿನ ಸಂಕಷ್ಟ ಕಾದಿತ್ತು. ಸಾಕಷ್ಟು ರಕ್ತ ಕಳೆದುಕೊಂಡಿದ್ದಂಥ ಅರುಣಿಮಾರ ದೇಹದ ಹಲವು ಮೂಳೆಗಳು ಅವರು ಕೆಳಗೆ ಬಿದ್ದಂಥ ರಭಸಕ್ಕೆ ಘಾಸಿಕೊಂಡು ಫ್ರಾಕ್ಚರ್ ಆಗಿದ್ವು. ಕಾಲಿನಿಂದ ಸೋರ್ತಿದಂಥ ರಕ್ತಸ್ರಾವವನ್ನು ನಿಲ್ಲಿಸೋದು ಈಗ ವೈದ್ಯರ ಮೊದಲ ಕರ್ತವ್ಯ ಆಗಿತ್ತು. ಅವರ ಎಡಗಾಲಿನ ಮೊಣಕಾಲಿನ ಉಳಿದ ಭಾಗವನ್ನು ಕೂಡ ಈಗ ಕತ್ತರಿಸಬೇಕಿತ್ತು. ಹೀಗೆ ಮಾಡೋದಕ್ಕೆ ಮೊದಲು ಯಾವ ಭಾಗವನ್ನು ಕತ್ತರಿಸಬೇಕು ಅದಕ್ಕೆ ಅನಸ್ತೇಷಿಯಾದ ಹೆವಿ ಡೋಸ್ ಅನ್ನ ಇಂಜೆಕ್ಟ್ ಮಾಡಬೇಕು. ಆದರೆ ಆ ಆಸ್ಪತ್ರೆಯಲ್ಲಿ ಅನಸ್ತೇಷಿಯಾದ ಸ್ಟಾಕ್ ಖಾಲಿಯಾಗಿತ್ತು. ಅರುಣಿಮಾರನ್ನ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು. ಅದರ ಸುತ್ತ 16 ಕಿಲೋಮೀಟರ್ ಅಂತರದಲ್ಲಿ ಒಂದೇ ಒಂದು ಆಸ್ಪತ್ರೆ ಇರಲಿಲ್ಲ. ಈಗ ತಡ ಮಾಡಿದ್ರೆ ಆಕೆ ಜೀವಕ್ಕೆ ಆಪತ್ತು ಎದುರಾಗುವಂತ ಚಾನ್ಸ್ ಇತ್ತು. ತಕ್ಷಣ ಆಕೆಗೆ ಚಿಕಿತ್ಸೆಯನ್ನ ಕೊಡಬೇಕಿತ್ತು. ಆಗ ಅರುಣಿಮಾ ಪರವಾಗಿಲ್ಲ, ಅನಸ್ತೇಷಿಯಾ ಇಲ್ದೇನೆ ಅದೇನ್ ಚಿಕಿತ್ಸೆ ಕೊಡಬೇಕು ಕೊಡಿ, ಆ ನೋವನ್ನ ಭರಿಸುವಂತ ಶಕ್ತಿ ನನಗಿದೆ, ಇದೊಂದು ರಾತ್ರಿ ನಾನು ಹೇಗಾದ್ರೂ ಮಾಡಿ ಅದನ್ನ ಸಹಿಸಿಕೊಳ್ತೀನಿ ಅಂತ ವೈದ್ಯರಿಗೆ ಭರವಸೆ ಕೊಟ್ಟಿದ್ರು. ಅರುಣಿಮಾರ ಅನುಮತಿಯ ಮೇರೆಗೆ ಅನಸ್ತೇಷಿಯಾ ಇಲ್ದೇನೆ ಅವರಿಗೆ ಆಪರೇಷನ್ ಮಾಡಿ ಅವರ ಕಾಲಿನ ಉಳಿದ ಭಾಗವನ್ನು ಕೂಡ ತೆಗೆದುಹಾಕಲಾಯಿತು. ಅವ್ರಿಗೆ ಎಚ್ಚರ ಬಂದಾಗ ಅವರ ಕಾಲಿನ ತನ್ನದೇ ಹೆಚ್ಚುವರಿ ಮಾಂಸವನ್ನ ಅಲ್ಲಿದ್ದಂಥ ಕೆಲ ಬೀದಿ ನಾಯಿಗಳಿಗೆ ಆಹಾರವಾಗಿ ಅವರು ನೀಡಿದ್ದನ್ನ ಅರುಣಿಮಾ ಗಮನಿಸ್ತಾರೆ. ಈ ಒಂದು ವಿಷಯ ತಕ್ಷಣ ಮೀಡಿಯಾಗೆ ಗೊತ್ತಾಗಿ ಅವರು ಆಸ್ಪತ್ರೆ ಬಳಿ ಬಂದಿದ್ರು. ಪೊಲೀಸ್ ಕೂಡ ಸ್ಥಳಕ್ಕೆ ಹಾಜರಾಗಿ ಈ ಅರುಣಿಮಾರನ್ನ ಕಳೆದ ರಾತ್ರಿ ಏನ್ ನಡೀತು ಎಂಬ ಬಗ್ಗೆ ಹೇಳುವಂತೆ ವಿಚಾರಣೆಯನ್ನ ನಡೆಸ್ತಾರೆ. ಈ ಒಂದು ಕೇಸ್ ಉತ್ತರ ಪ್ರದೇಶದಾದ್ಯಂತ ಒಂದು ಸಂಚಲನಾತ್ಮಕ ಸುದ್ದಿಯಾಗಿ ವೈರಲ್ ಆಗುತ್ತೆ. ಈ ಸೆನ್ಸೇಷನಲ್ ಸುದ್ದಿಯಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ಇನ್ವಾಲ್ವ್ ಆಗುತ್ತೆ. ಮೂಲತಃ ಉತ್ತರ ಪ್ರದೇಶದ ಅರುಣಿಮಾ ಅಲ್ಲಿ 1989ರಲ್ಲಿ ಜನಿಸಿದ್ರು. ಇವರು ತಮ್ಮ 3ನೇ ವಯಸ್ಸಿನಲ್ಲಿಯೇ ತಮ್ಮ ತಂದೆಯನ್ನ ಕಳೆದುಕೊಂಡಿದ್ರು. ತಂದೆ ಹೋದ ಬಳಿಕ ಇವರ ಅಂಕಲ್ ಆದಂಥ ಓಂ ಪ್ರಕಾಶ್ ಅವರೇ ಇವರ ಕುಟುಂಬದ ಮುಖ್ಯಸ್ಥರಾಗಿ ಇವರ ಕಾಳಜಿಯನ್ನ ವಹಿಸಿದ್ರು. ಅವ್ರಿಗೆ ಓದ್ಗಿಂತಲೂ ಕೂಡ ಕ್ರೀಡೆಯಲ್ಲಿ ಬಹಳ ಅಭಿರುಚಿ ಹಾಗೂ ಆಸಕ್ತಿ ಇತ್ತು. ಚಿಕ್ಕಂದಿನಲ್ಲಿ ವಾಲಿಬಾಲ್ ಆಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದಂಥ ಅರುಣಿಮಾ ವಾಲಿಬಾಲ್ನಲ್ಲಿ ನಮ್ಮ ದೇಶದ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಕೂಡ ಹೌದು. ಈ ಒಂದು ವಿಷಯ ಬಯಲಾಗ್ತಿದ್ದ ಹಾಗೇನೆ ಈ ಘಟನೆ ಕೂಡ ದೇಶಾದ್ಯಂತ ವೈರಲ್ ಆಗುತ್ತೆ. ಆಕೆಗೆ ಇದ್ದಂಥ ಈ ಅಥ್ಲೆಟ್ ಫಿಸಿಕ್ ಹಾಗೂ ದೈಹಿಕ ಶಕ್ತಿಯಿಂದನೇ ಅವತ್ತು ಟ್ರೈನ್ನಲ್ಲಿ ಆಕೆ ತನ್ನ ಮೇಲೆ ದಾಳಿ ಮಾಡಿದಂಥ ಆ 4 ಮೇಲೆ ಫೈಟ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಈ ಅರುಣಿಮಾ ತಮ್ಮ ಅಂಕಲ್ ರವರ ಪ್ರೋತ್ಸಾಹದಿಂದ
ಪ್ಯಾರಾ ಮಿಲಿಟರಿಗೂ ಸೇರಿದ್ರು. ಅವರಲ್ಲಿದ್ದಂಥ ಶ್ರಮ ಹಾಗೂ ಶ್ರದ್ಧೆಯ ಕಾರಣಕ್ಕೆ ಆಕೆಗೆ ಅಲ್ಲಿ ಜಾಯ್ನ್ ಆಗೋದಿಕ್ಕೆ ಒಂದು ಕಾಲ್ ಲೆಟರ್ ಬಂದಿತ್ತು. ಆದರೆ ಅದರಲ್ಲಿ ಆಕೆಯ ಜನ್ಮ ದಿನಾಂಕ ಮಾತ್ರ ಬದಲಾಗಿತ್ತು. ಇಷ್ಟು ಕಷ್ಟದಿಂದ ಸಿಕ್ಕಂತ ಈ ಒಂದು ಜವಾಬ್ದಾರಿ ಇದೊಂದು ಸಣ್ಣ ಮಿಸ್ಟೇಕ್ನಿಂದ ಕೈ ತಪ್ಪಿ ಹೋಗಬಾರ್ದು. ಅದನ್ನ ಸರಿಪಡಿಸುವಂತ ಸಲುವಾಗಿನೇ ಅವತ್ತು ರೈಲ್ನಲ್ಲಿ ಅವರು ಪ್ರಯಾಣ ಮಾಡ್ತಿದ್ರು. ಆದರೆ ಆ ಪ್ರಯಾಣ ಇಂಥ ಒಂದು ಅವಸ್ಥೆಯನ್ನು ತರಲಿದೆ ಅಂತ ಅವರು ಕನಸಲ್ಲೂ ಕೂಡ ಊಹೆ ಮಾಡಿರಲಿಲ್ಲ. ಅರುಣಿಮಾ ಒಬ್ಬ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪರ್ಸನ್ ಹಾಗೂ ಚಾಂಪಿಯನ್ ಆಗಿದ್ರಿಂದ ಆಕೆಯ ಚಿಕಿತ್ಸೆಯ ಎಲ್ಲ ವೆಚ್ಚವನ್ನು ಕೂಡ AIIMS ಆಸ್ಪತ್ರೆಯಲ್ಲಿ ಮುಂದುವರಿಸಿದಂಥ ಸರ್ಕಾರನೇ ಅದನ್ನ ಭರಿಸಿತ್ತು. ಹಾಗೂ ಆಕೆಗೆ ಪರಿಹಾರವಾಗಿ ಸರ್ಕಾರ 2 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೂಡ ಕೊಟ್ಟಿತ್ತು. ಹೀಗೆ ಎಲ್ಲವೂ ಸುಗಮವಾಗಿ ಸಾಗ್ತಿರುವಾಗಲೇ ಆಕೆ ಬಗ್ಗೆ ಇಲ್ಲದ ಗಾಸಿಪ್ಗಳು ಕೇಳೋದಿಕ್ಕೆ ಶುರುವಾಗ್ತವೆ. ಸರ್ಕಾರದ ಈ ಸಹಾಯಧನವನ್ನು ಪಡೆಯುವ ಸಲುವಾಗಿನೇ ಅರುಣಿಮಾ ಈ ರೀತಿಯ ಅಪಘಾತದ ನಾಟಕವನ್ನು ಆಡ್ತಿದ್ದಾಳಂತ ಕೆಲವು ಕಡೆ ಗೊಲ್ಲಾಗುತ್ತೆ. ಹಾಗೂ ಅವತ್ತು ಆಕೆ ಟಿಕೆಟ್ ರಹಿತವಾಗಿ ಪ್ರಯಾಣ ಮಾಡ್ತಿದ್ರಿಂದ ಟಿಕೆಟ್ ಚೆಕಿಂಗ್ಗೆ ಬಂದಾಗ ಅದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ರೈಲಿನಿಂದ ಹೊರಗೆ ಹಾರಿ ಈ ರೀತಿ ಆಗಿದೆ ಅಂತ ಕೆಲವರು ಶಂಕಿಸಿದ್ರು. ಆದರೆ ಅವತ್ತು ಅರುಣಿಮಾ ದೆಹಲಿಗೆ ಟಿಕೆಟ್ ಅನ್ನು ಪಡೆದದ್ದು ಅಲ್ಲಿಯ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಆದ್ರೂ ಕೂಡ ಆಕೆ ಮೇಲಿನ ರೂಮರ್ಗಳು ಅಪನಂಬಿಕೆಗಳು ನಿಲ್ಲಿಲ್ಲ. ಇಷ್ಟೆಲ್ಲ ಆದ್ರೂ ವೇಗವಾಗಿ ಚಲಿಸುವಂತ ರೈಲಿನಿಂದ ಕೆಳಗೆ ಬಿದ್ರು. ಇನ್ನೊಂದು ರೈಲ್ಗೆ ಆಕೆ ಸಿಲುಕಿದ್ರು ಕೂಡ ಸಾಯ್ದೆ ಬದುಕೋದು ಹೇಗೆ, ಇದೆಲ್ಲ ನಂಬುವ ಮಾತಾ? ಹಾಗೆ ಹೀಗೆ ಅಂತ ಅನೇಕರು ಇಲ್ಲಿ ಆಕೆ ತೇಜೋವಧೆಗೆ ಮುಂದಾಗ್ತಾರೆ. ಆದರೆ ಕೋರ್ಟ್ ಆಕೆಯ ಪರವಾಗಿ ನಿಂತು ಆಕೆಯ ವಿರುದ್ಧ ಕೇಳಬಂದಂತ ಎಲ್ಲ ಆರೋಪ ಹಾಗೂ ಅಲಿಗೇಷನ್ ಅನ್ನು ತಳ್ಳಹಾಕಿ ಆಕೆಯ ಮಾನಹಾನಿಯ ಪರಿಹಾರಕ್ಕಾಗಿ 5 ಲಕ್ಷ ರೂಪಾಯಿಗಳನ್ನ ಆಕೆ ಕೊಡುವಂತೆ ಆದೇಶವನ್ನು ಕೊಡುತ್ತೆ. ಏಮ್ಸ್ ಆಸ್ಪತ್ರೆಯಲ್ಲಿ ಮುಂದಿನ 4 ತಿಂಗಳು ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಂತ ಅರುಣಿಮಾ ಹೊರಬರ್ತಾರೆ. 22 ವರ್ಷದ ಆಕೆಗೆ ಬಾಳಿ ಬದುಕುವಂತ ಛಲ ಅದಮ್ಯವಾಗಿತ್ತು. ಬದುಕಿನಲ್ಲಿ ಏನಾದರೂ ಮಹತ್ತರವಾದದನ್ನ ಸಾಧಿಸುವಂತ ಹೆಬ್ಬಯಕೆ ಇತ್ತು. ಆದರೆ ಆ ರೈಲಿನ ಪ್ರಯಾಣ ಹಾಗೂ ಆ ಕರಾಳ ರಾತ್ರಿ ಆಕೆಯಿಂದ ಇದೆಲ್ಲವನ್ನು ಕೂಡ ಕಸಿದುಕೊಳ್ತು. ಆಕೆಗೆ ಯಾರ ಸಿಂಪತಿ ಅಥವಾ ಕರುಣೆ ಬೇಕಿರಲಿಲ್ಲ. ಯಾರು ಕೂಡ ತನಗೆ ಸಹಾಯ ಮಾಡುವುದಾಗ್ಲಿ ಅಥವಾ ತಾನೊಬ್ಬರ ಮೇಲೆ ಡಿಪೆಂಡ್ ಆಗುವುದಾಗ್ಲಿ ಆಕೆಗೆ ಇಷ್ಟ ಇರಲಿಲ್ಲ. ಆಕೆ ಒಂದಿಡೀ ಕಾಲನ ಕಳೆದುಕೊಂಡ್ರೂ ಕೂಡ ಜಗತ್ತೇ ಮೆಚ್ಚುವಂತ ಸಾಧನೆ ಮಾಡುವಂತ ಛಲವನ್ನ ಮಾತ್ರ ಆಕೆ ಕಳೆದುಕೊಳ್ಳಿಲ್ಲ. ಹೀಗಿದ್ದಾಗ ಏಮ್ಸ್ನಲ್ಲಿ ರೆಸ್ಟ್ನಲ್ಲಿ ಇದ್ದಂಥ ಅರುಣಿಮಾ ಮೌಂಟ್ ಎವರೆಸ್ಟ್ನ ಕುರಿತಾದಂತಹ ಒಂದು ಲೇಖನವನ್ನ ಓದ್ತಾರೆ. ಅದರಲ್ಲಿ ಅದನ್ನ 15 ಮಾರ್ಗಗಳಲ್ಲಿ ಜನ ಏರುವ ಬಗ್ಗೆ ವಿವರ ಇರುತ್ತೆ. ಈವರೆಗೂ 14 ವಿಧಾನಗಳ ಮೂಲಕ ಅನೇಕರು ಅದನ್ನು ಏರಿದ್ರೂ ಕೂಡ ಆ ಕೊನೆಯ 15ನೇ ಮಾರ್ಗದ ಮೂಲಕ ಅದನ್ನ ಯಾರು ಕೂಡ ಏರಿಲ್ಲ ಎಂಬ ಸಂಗತಿ ಆ ಲೇಖನದಿಂದ ಆಕೆಗೆ ಗೊತ್ತಾಗುತ್ತೆ. ಅದನ್ನ ಓದಿ ಮಹತ್ತರವಾದಂಥ ನಿರ್ಣಯಕ್ಕೆ ಬಂದಂಥ ಅರುಣಿಮಾ ಆ 15ನೇ ಮಾರ್ಗವಾಗಿ ತಾನು ಅದನ್ನು ಏರೋದಕ್ಕೆ ಸಂಬಂಧಿಕರಿಗೆ ತಿಳಿಸ್ತಾಳೆ. ಅರುಣಿಮಾರ ಈ ನಿರ್ಧಾರದ ಬಗ್ಗೆ ಕೇಳಿ ಅವರ ಅತ್ತಿಗೆ ಆಶ್ಚರ್ಯಪಟ್ಟಿದ್ರು. ಇದು ಆಕೆಯಿಂದ ಸಾಧ್ಯನಾ ಅಂತ ಚಿಂತಿತರಾಗ್ತಾರೆ. ಆದರೆ ಅರುಣಿಮಾ ತಾನು ಎವರೆಸ್ಟ್ ಏರುವ ಬಗ್ಗೆ ಗಟ್ಟಿ ನಿರ್ಧಾರವನ್ನ ಮಾಡಿದ್ರು. ಬೇರೆ ಬೇರೆ ವರದಿಗಳ ಪ್ರಕಾರವಾಗಿ ಭಾರತದಲ್ಲಿ ಈವರೆಗೂ ಯಾರು ಕೂಡ ವಿಕಲಾಂಗರು ಅದನ್ನ ಏರಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಅದನ್ನ ಏರುವಂತ ಮೊದಲ ವ್ಯಕ್ತಿ ತಾನೇ ಯಾಕೆ ಆಗಬಾರ್ದು ಎಂಬ ವಿಷಯ ಅವರನ್ನ ಈ ಕೆಲಸಕ್ಕೆ ಪ್ರೋತ್ಸಾಹಿಸುವಂತೆ ಮಾಡಿತ್ತು. ಮೌಂಟ್ ಎವರೆಸ್ಟ್ ಶಿಖರವನ್ನ ಏರೋದು ಅಷ್ಟು ಸುಲಭ ಅಲ್ಲ. ಅದನ್ನ ಏರಿದವರಿಗೆ ಹಾಗೂ ಏರೋದಕ್ಕೆ ಪ್ರಯತ್ನ ಪಟ್ಟು ಸೋತವರಿಗೆ ಆ ಮಾತಿನ ಸತ್ಯ ಗೊತ್ತಿರುತ್ತೆ. ಅರುಣಿಮಾ ಇದಕ್ಕಾಗಿ 18 ತಿಂಗಳ ಕಾಲ ತರಬೇತಿಯನ್ನ ಪಡೀತಾರೆ. ಸಾಕಷ್ಟು ವೆಲ್ ಟ್ರೈನ್ಡ್ ಮೌಂಟೇನ್ ಕ್ಲೈಂಬರ್ಗಳಿಗೆ ಅದನ್ನ ಏರೋದು ಸವಾಲಿನ ಸಂಗತಿ. ಎಷ್ಟೋ ಜನ ಇದೇ ಹುಮ್ಮಸ್ನಿಂದ ಅದನ್ನ ಏರೋದಕ್ಕೆ ಹೋಗಿ ಪ್ರಾಣ ಬಿಟ್ಟ ಅಥವಾ ಸುಳುವೆ ಸಿಗದಂತೆ ಕಣ್ಮರೆಯಾದಂಥ ಎಷ್ಟೋ ಉದಾಹರಣೆಗಳಿವೆ. ಹೀಗಿದ್ದು ಕೂಡ ಇಂಥ ಒಂದು ಹುಚ್ಚು ಸಾಹಸಕ್ಕೆ ಅರುಣಿಮಾ ತಾವು ಮುಂದಾಗಿದ್ರು. ಹತ್ತಿರದ ಮೌಂಟೇನ್ ಕ್ಯಾಂಪ್ಗೆ ಹೋಗೋದಿಕ್ಕೆ ಅವರಿಗೆ ಕಡು ಕಷ್ಟ ಆಗಿತ್ತು. ಅಲ್ಲಿಗೆ ಹೋಗೋದಿಕ್ಕೆ ನಾರ್ಮಲ್ ಜನ 2 ರಿಂದ 3 ನಿಮಿಷಗಳ ಸಮಯವನ್ನು ತೆಗೆದುಕೊಂಡ್ರೆ ಅರುಣಿಮಾ 3 ಗಂಟೆಗಳ ಸಮಯವನ್ನ ತೆಗೆದುಕೊಂಡಿದ್ರು. ಹೀಗಿದ್ದು ಕೂಡ ಅದಮ್ಯ ಆತ್ಮ ಬಲದೊಂದಿಗೆ 2013 ಏಪ್ರಿಲ್ 1ನೇ ತಾರೀಕು ಅವರು ಆ ಮಹಾಶಿಖರವನ್ನ ಏರೋದಿಕ್ಕೆ ಮೊದಲ ಹೆಜ್ಜೆಯನ್ನ ಇಡ್ತಾರೆ. ಮುಂದಿನ 52 ದಿನಗಳ ಆ ಕಡು ಕಷ್ಟದ ಹವಾಮಾನ ಹಾಗೂ ಹವಾಗುಣದ ವೈಪರೀತ್ಯದ ನಡುವೆ ಕೂಡ ಮೇ 21ರಂದು ಅರುಣಿಮಾ ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ಈ ಒಂದು ಕೆಲಸದಲ್ಲಿ ಸಫಲರಾಗಿ ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪಿ ಆ ಸಾಧನೆ ಮಾಡಿದಂಥ ಮೊದಲ ಭಾರತೀಯ ವಿಕಲಾಂಗ ಮಹಿಳೆ ಅಂತ ಹೆಸರನ್ನ ಪಡೀತಾರೆ. ಇವರ ಈ ಸಾಧನೆಗಾಗಿ ಸರ್ಕಾರ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿದೆ. ಕೇವಲ ಇಷ್ಟಕ್ಕೆ ತಮ್ಮ ಪ್ರಯತ್ನ ಹಾಗೂ ಸಾಧನೆ ನಿಲ್ಲಿಸಿದಂಥ ಅರುಣಿಮಾ ವಿಶ್ವದ ಇತರೆ ಎತ್ತರದ ಶಿಖರಗಳು ಕೂಡ ತನ್ಗಾಗಿಯೇ ಇರೋದು ಎಂಬಂತೆ ಆಫ್ರಿಕಾದ ಮೌಂಟ್ ಕಿಲಿಮಾಂಜಾರೋ, ಮೌಂಟ್ ಎಲ್ಡ್ರಸ್, ಮೌಂಟ್ ವಿನ್ಸನ್ ಒಳಗೊಂಡಂತೆ ಒಟ್ಟು 7 ಶಿಖರಗಳನ್ನ ಇದುವರೆಗೂ ಯಶಸ್ವಿಯಾಗಿ ಏರಿದಂಥ ವಿಶ್ವ ಪ್ರಸಿದ್ಧ ಫೀಮೇಲ್ ಮೌಂಟೇನಿಯರ್ ಅಂತ ಕರೆಸ್ಕೊಂಡಿದ್ದಾರೆ. ವೀಕ್ಷಕರೇ, ಇವರ ಈ ಸಾಹಸಗಾಥೆ ಖಚಿತವಾಗಿ ನಮ್ಮೆಲ್ಲರ ಕಣ್ಣನ್ನ ತೆರೆಸುತ್ತೆ. ಸಾಧನೆಗೆ ಆಗಸವೇ ಮಿತಿ ಎಂಬುದನ್ನ ಸಾರಿ ಹೇಳುತ್ತೆ. ಸಾಧಾರಣ ಸರ್ಕಾರಿ ಹುದ್ದೆಗೆ ಅರ್ಜಿ ಹಾಕಿದಂತ ಇವರು ಆ ರಾತ್ರಿ ನಡೆದಂತ ಅಭಯಾನಕ ಘಟನೆಯಿಂದ ನೊಂದು ಆತ್ಮಹತ್ಯೆ ಅಂತ ಹೇಳಿತನಕ್ಕೆ ಮುಂದಾಗದೆ ಅದನ್ನ ಸವಾಲಾಗಿ ಸ್ವೀಕರಿಸಿ ಸಾಮಾನ್ಯರು ಏರಲಾಗದಂತ ಮೌಂಟ್ ಎವರೆಸ್ಟ್ ಅನ್ನ ಏರಿ ನಮ್ಗೆಲ್ಲ ಆದರ್ಶ ಪ್ರಾಯರಾಗಿ ನಿಂತಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾಗಿ ಕಾಲನ್ನ ಕಳೆದುಕೊಂಡಂತ ಅರುಣಿಮಾ ಇಲ್ಲಿ ನಿಜವಾದ ಹೀರೋ ಅಂತ ಅನ್ಸ್ಕೊಂಡು ಗೆದ್ರೆ ಸತತ ಪೊಲೀಸ್ ಹುಡುಕಾಟಕ್ಕೂ ಕೂಡ ಸಿಗದೆ ತಲೆ ಮರೆಸ್ಕೊಂಡು ಅವರನ್ನ ರೈಲಿನಿಂದ ಕೆಳಕ್ಕೆ ನೂಗ್ತವರು ನಿಜಕ್ಕೂ ಇವತ್ತು ನಾಚಿಕೆ ಪಡಬೇಕು. ಬದುಕು ನಮ್ಮನ್ನ ಎಷ್ಟೆಲ್ಲ ಕೂಗುವಂತೆ ಮಾಡಿದ್ರೂ ಕೂಡ ನಮ್ಮ ಮನೋಬಲ ನಮ್ಮನ್ನ ಎತ್ತಿ ನಿಲ್ಲಿಸುವಂತಿರಬೇಕು. ಈ ಒಂದು ಮಾತಿಗೆ ಡಾಕ್ಟರ್ ಅರುಣಿಮಾರ ಬದುಕು ಹಾಗೂ ಸಾಧನೆ ಮಹತ್ತರವಾದಂಥ ಜ್ವಲಂತ ಸಾಕ್ಷಿ ಅಂತಾನೆ ಹೇಳಬಹುದು.
ವೀಕ್ಷಕರೇ, ಈ ಇಡೀ ಘಟನೆಯಿಂದ ನೀವು ಕಲಿಯಬಹುದಾದದ್ದು ಏನು, ಇದರಿಂದ ನೀವು ಯಾವ ರೀತಿ ಮೋಟಿವೇಟ್ ಆಗ್ತೀರಾ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.